ಒಂದು ಅಗ್ರಿಕಲ್ಚರ್ ಕ್ರಾಪು ನ್ಯೂಸಲ್ಲಿದ್ದರೆ ಯಾವ ಥರ ಓದಬೇಕು? ಸ್ಟ್ರಕ್ಚರ್ ಕೊಟ್ಟಿದ್ದೀನ ಕೊಟ್ಟಿಲ್ಲ? ಬರೀ ಕೃಷಿ ಬೆಳೆಗಳು ಅಗ್ರಿಕಲ್ಚರಲ್ ಕ್ರಾಪ್ಸ್ ಸ್ಟ್ರಕ್ಚರ್. ಅಗ್ರಿಕಲ್ಚರ್ ಕ್ರಾಪ್ಸ್, ಓಕೆ. ಕೃಷಿ ಬೆಳೆಗಳು. ಫಸ್ಟ್ ನೇಮ್, ಹೆಸರು, ಓಕೆ. ಹೆಸರು. ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಹವಾಮಾನ ಗುಣಲಕ್ಷಣಗಳು. ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಹವಾಮಾನ ಗುಣಲಕ್ಷಣಗಳು. ಅದರಲ್ಲಿ 2 ವಿಂಗ್ ಹಾಕಿ, ಓಕೆ. ಮಳೆ, ರೈನ್ಫಾಲ್ ಮಳೆ. ಟೆಂಪ್ರೇಚರ್, ತಾಪಮಾನ. ಆಮೇಲೆ ಸಾಯಿಲ್, ಮಣ್ಣು. ಆಯಿತಾ? ನೆಕ್ಸ್ಟು ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್, ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಹೆಚ್ಚು ಬೆಳೆಯುವ ದೇಶಗಳು, ಹೆಚ್ಚು ಬೆಳೆಯುವ ರಾಜ್ಯಗಳು. ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್, ಲಾರ್ಜೆಸ್ಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಹೆಚ್ಚು ಬೆಳೆಯುವ ಎಲ್ಲ ಸ್ಟ್ರಕ್ಚರ್ಸ್ ಒಂದು ಕಡೆ ಇಟ್ಕೊಂಡಿದ್ದೀರಾ? ಗುಡ್, ವೆರಿ ಗುಡ್. ಹೆಚ್ಚು ಬೆಳೆಯುವ ದೇಶಗಳು, ಹೆಚ್ಚು ಬೆಳೆಯುವ ರಾಜ್ಯಗಳು. ಅದರಲ್ಲಿ ನಾನು ಟಾಪ್ 3ನಲ್ಲಿ ಕರ್ನಾಟಕ ಮತ್ತು ಇಂಡಿಯಾ ಇದ್ದರೆ ಇಂಪಾರ್ಟೆಂಟ್ ಆಗುತ್ತೆ. ಟಾಪ್ 3 ಪೊಸಿಷನ್ಸಲ್ಲಿ ಕರ್ನಾಟಕ ಅಥವಾ ಇಂಡಿಯಾ ಇದ್ದರೆ ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ರೆಡಿನಾ? ಎಸ್ ಆರ್ ನೋ? ಓಕೆ, ನೌ ಲಿಸನ್. ಆಯಿತಾ? ಅದಂಗಿರಲಿ. ನಾವು ವಿಲ್ ಸ್ಪೀಕ್ ಅಬೌಟ್, ಓಕೆ, 2 ಕಾನ್ಸೆಪ್ಟ್ ಇದ್ದಾವೆ. MSP ಅಂತ, ಇನ್ನೊಂದು FRP ಅಂತ. MRP ಇಲ್ಲ, MSP, FRP. MSP ಅಂದರೆ ಕನಿಷ್ಠ ಬೆಂಬಲ ಬೆಲೆ. FRP ಅಂದರೆ ಲಾಭದಾಯಕ ಮತ್ತು ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತ. ಕಂಫಸ್ಟ್ ಬೇಗ. ಆಯಿತಾ? ಚೆನ್ನಾಗಿ ಮಾತಾಡಿದ್ದೀರಾ? ನೋಡಿದ್ರೆ ನನ್ನ ವಿಡಿಯೋ? ಹಾಂ, ಚೆನ್ನಾಗಿ ಮಾತಾಡಿದ್ದೀರ. ಮತ್ತು ಇನ್ಯಾರಿದ್ದೀರ ಇಲ್ಲಿ ಫೀಡ್ಬ್ಯಾಕ್ ಕೊಟ್ಟಿರೋರು? ನಿಮ್ಮ ವಿಡಿಯೋ ನೀವು ನೋಡಿದ್ರಾ? ಹೆಂಗೆ ಅನಿಸ್ತು? ಹಾಂ, ಓಕೆ. ಭಾಳ ಚೆನ್ನಾಗಿ ಬಂದಿದ್ದಾರೆ. ಒಂದ್ಸತಿ ನೋಡಿ, ಇನ್ನೊಂದ್ಸತಿ ಕುತ್ಕೊಂಡು. ಹಾಂ, ಭಾಳ ಚೆನ್ನಾಗಿ ಬಂದಿದೆ. ಎಡಿಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ನೋಡ್ರಿ, ಯಾಕ್ರ? ಹಾಂ, ನೋಡ್ರಿ, ನಂದಪ್ಪನ ನೀವು ಕೊಟ್ಟಿದ್ದೇನೆ ಫೀಡ್ಬ್ಯಾಕ್ ವಿಡಿಯೋ? ಹಾಂ, ಕೊಟ್ಟಿದ್ದೀನಿ. ಹಾಂ, ನೋಡ್ರಿ, ಫಸ್ಟು ಮಾತಾಡ್ಬಿಡಿ. ಎಸ್, ಈಗ ಯು ನೋ ದಟ್ ಲೈಕ್ ಇಂಡಿಯನ್ ಅಗ್ರಿಕಲ್ಚರ್ ಈಸ್ ವೆರಿ ಅನ್ಸರ್ಟೈನ್. ಭಾರತದ ಕೃಷಿ ಹೆಂಗಿದೆ ಅಂತಂದರೆ, ಬಂಡವಾಳ ಹಾಕಿದ್ರೂ ಲಾಭ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆ, ಬಂಡವಾಳ ಹಾಕಿದ್ರೂ ಲಾಭ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ವೈ? ಇಟ್ ಈಸ್ ಮಾನ್ಸೂನ್ ಡಿಪೆಂಡೆಂಟ್, ಮಳೆಯ ಮೇಲೆ ಅವಲಂಬನೆ. ಒಂದು ಪ್ರಾಬ್ಲಮ್ಮ. ಎರಡನೇದು, ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು. ಮೂರನೇದು, ಕೀಟಗಳು ಮತ್ತು ಮಿಡತೆಗಳ ದಾಳಿ, ಪೆಸ್ಟ್ ಅಟ್ಯಾಕ್. ಅಥವಾ ಕೆಲವೊಂದು ಸತಿ ಎಲ್ಲ ಹಾಕಿದ್ರೂ ಇಳುವರಿ ಬರಲ್ಲ. ನೋಡಿ ಎಷ್ಟು ಸಮಸ್ಯೆಗಳಿದಾವೆ ಭಾರತದ ಕೃಷಿ ಕ್ಷೇತ್ರ ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳು. ಓಕೆ, ಒಂದು, ಇಟ್ ಈಸ್ ಮಾನ್ಸೂನ್ ಡಿಪೆಂಡೆಂಟ್, ಮಳೆಯ ಮೇಲೆ ಅವಲಂಬಿತವಾಗಿರುವಂಥ ಕೃಷಿ. ಓಕೆ, ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳು, ಸಸ್ಯಗಳ ಮೇಲೆ ಆಗ್ತಕ್ಕಂಥ ಕೀಟಗಳು ಮತ್ತು ಮಿಡತೆಗಳ ದಾಳಿ. ಓಕೆ, ಇಳುವರಿ ಕಡಿಮೆ. ಅಥವಾ ಇವೆಲ್ಲ ಚೆನ್ನಾಗಿದ್ದರೂ ಕೂಡ ಕೆಲವು ಸತಿ ಬೆಲೆ ಸಿಗಲ್ಲ, ಒಳ್ಳೆ ಪ್ರೈಸ್ ಸಿಗಲ್ಲ. ರೈತ ಇಷ್ಟೆಲ್ಲ ದಾಟ್ಕೊಂಬರ್ಬೇಕು. ರೈತ ಇಷ್ಟೆಲ್ಲ ಸಮಸ್ಯೆಗಳನ್ನು ಫೇಸ್ ಮಾಡಬೇಕು. ಆವಾಗ ರೈತಂಗೆ ಲಾಭ ಬರುತ್ತೆ. ಆಯಿತಾ? ಈ ಫಾರ್ ಎಕ್ಸಾಂಪಲ್ ನೋಡಿ, 1 kg, ಓಕೆ, 1 kg ಟೊಮ್ಯಾಟೊ ಬೆಳೆಯೋದಕ್ಕೆ ಉದಾಹರಣೆ ಕೊಡ್ತಾ ಇದ್ದೀನಿ, ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ. 1 kg ಟೊಮೆಟೊ ಬೆಳೆಯೋದಕ್ಕೆ ರೈತ 5 ರೂಪಾಯಿ ಖರ್ಚು ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ. ಆಯಿತಾ? ಬಟ್ 1 kgಗೆ 10 ರೂಪಾಯಿ ಬೆಲೆ ಸಿಕ್ತು. ಆ ಬಂಪರ್ ಖರ್ಚಾಗಿರೋದು 5 ರೂಪಾಯಿ, ಬಂದಿರೋದು 10 ರೂಪಾಯಿ.
ಬಟ್ ಖರ್ಚಾಗಿರೋದು 5 ರೂಪಾಯಿ, ಬಟ್ ಬೆಲೆ ಇರೋದು 2 ರೂಪಾಯಿ ಆಗ್ಬಿಟ್ರೆ ಲಾಸ್ ಆಗುತ್ತೆ. ಮಳೆ ಬರಲಿಲ್ಲ, ಸಾಂಕ್ರಾಮಿಕ ರೋಗಗಳು ಬಂತು, ಕೀಟಗಳ ದಾಳಿ ಆಯಿತು, ಇಳುವರಿ ಕಮ್ಮಿ, ಬೆಲೆ ಇಲ್ಲ, ಆಯಿತಾ, 2 ರೂಪಾಯಿ ಲಾಸ್ ಆಗ್ಬಿಡುತ್ತೆ. ರೈತರಿಗೆ ಹಾಕಿದ ಬಂಡವಾಳ ವಾಪಸ್ ಬರಲಿಲ್ಲ ಅಂದರೆ ರೈತರ ಸಾಲ ಓಕೆ, ರೈತರ ಸಾಲ ಜಾಸ್ತಿ ಆಯಿತು ಅಂದರೆ ಆತ್ಮಹತ್ಯೆಗಳು ಜಾಸ್ತಿ ಆಗುತ್ತೆ. ಓಕೆ ಸರಿ, ಸಾಲ ಜಾಸ್ತಿ ಆಯಿತು ಅಂದರೆ ರೈತರ ಕಡೆಯಿಂದ ಸಾಲ ಮನ್ನಾದ ಕೂಗು, ಓಕೆ, ಅವ ಕುಮಾರಣ್ಣ ಬಂದು ಸಾಲ ಮನ್ನಾ ಮಾಡಿಬಿಡುತ್ತೆ. ಓಕೆ ಸರಿ, ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಬೊಕ್ಕಸದಲ್ಲಿ ಹಣ ಖಾಲಿ ಆದರೆ ಅಭಿವೃದ್ಧಿ, ಇವೆಲ್ಲ ಸಮಸ್ಯೆಗಳು, ಆಯಿತಾ. ಅದಕ್ಕೆ ಗೌರ್ಮೆಂಟ್ ಏನು ಮಾಡುತ್ತೆ ಗೊತ್ತಾ ನೋಡಿ, ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಅಂದರೆ ಬಿಫೋರ್ ಸೋಯಿಂಗ್ ಸೀಸನ್ ನಾನು ಹೇಳ್ತಿರೋದು. ಓಕೆ, ಬಿತ್ತನೆ ಮಾಡೋಕ್ಕಿಂತ ಮುಂಚೆನೇ ಸರ್ಕಾರ ಹೇಳುತ್ತೆ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಬೆಳೀರಿ, ಆಯಿತಾ. ಈಗ 1 kg ಟೊಮೆಟೊ ಬೆಳೆಯೋದಕ್ಕೆ 5 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ದೀರಲ್ವಾ, ಬೆಳೀರಿ. 10 ರೂಪಾಯಿ ಬಂತ ನೀವು ಲಾಭ ಇಟ್ಕೊಳ್ಳಿ, ಆಯಿತಾ. 2 ರೂಪಾಯಿಗೆ ಇಳಿತಾ ತಲೆ ಕೆಡಿಸ್ಕೊಬೇಡಿ, 5 ರೂಪಾಯಿ ನಾವೇ ಕೊಡ್ತೀವಿ. ಗೌರ್ಮೆಂಟ್ ಹೇಳುತ್ತೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ, ಓಕೆ, ರೈತರಿಗೆ ಧೈರ್ಯ ತುಂಬುತ್ತೆ, ಲಾಭ ಬಂತ ನೀವು ಇಟ್ಕೊಳ್ಳಿ, ನಷ್ಟ ಆದರೆ ನಷ್ಟ ಆಯಿತು, ನೀವು ಎಷ್ಟು ಖರ್ಚು ಮಾಡಿರ್ತೀವಿ ನಾವು ಅಷ್ಟು ಕೊಡ್ತೀವಿ, ಬಟ್ ಲಾಭ ಕೊಡಲ್ಲ, ಮ್ಯಾಕ್ಸಿಮಮ್ ಸಪೋರ್ಟ್ ಕೊಡಲ್ಲ, ಮಿನಿಮಮ್ ಸಪೋರ್ಟ್ ಕೊಡ್ತೀವಿ. ದಿಸ್ ಈಸ್ ಕಾಲ್ಡ್ ಅಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಲಾಭ ಕೊಡಲ್ಲ, ಎಷ್ಟು ಖರ್ಚಾಗಿರುತ್ತೆ ಅಷ್ಟು ಕೊಡ್ತೀವಿ. ದಿಸ್ ಈಸ್ ಕಾಲ್ಡ್ ಅಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಹಾಗಾದರೆ ಸರ್, ಕನಿಷ್ಠ ಬೆಂಬಲ ಬೆಲೆಯನ್ನು ಎಷ್ಟು ಬೆಳೆಗಳಿಗೆ ಕೊಡಲಾಗುತ್ತೆ? 22 ಬೆಳೆಗಳಿಗೆ ಕೊಡಲಾಗುತ್ತೆ. ನೋಡ್ರಿ, ಇದನ್ನು ಕೇಳಿದಾನೆ ಕಣ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. ಹಾಂ, ಕನಿಷ್ಠ ಬೆಂಬಲ ಬೆಲೆಯನ್ನು ಅಫಿಷಿಯಲ್ PIB ಇದು, ಕನಿಷ್ಠ ಬೆಂಬಲ ಬೆಲೆಯನ್ನು 22 ಬೆಳೆಗಳಿಗೆ ಕೊಡಲಾಗುತ್ತೆ. ಅದರಲ್ಲಿ 14 ಖಾರಿಫ್ ಬೆಳೆಗಳು, 6 ರಾಬಿ ಬೆಳೆಗಳು, ಓಕೆ, 2 ವಾಣಿಜ್ಯ ಬೆಳೆಗಳು. ಸರ್ ಪ್ಲೀಸ್ ಅಬ್ಸರ್ವ್, ಇದರಲ್ಲಿ ಯಾವ್ದು ಖಾರಿಫು ಯಾವ್ದು ರಾಬಿ ಎಲ್ಲ ಗೊತ್ತಿರಬೇಕು. ಓಕೆ, ಸೊ ಖಾರಿಫ್ ಕ್ರಾಪ್ಸ್ ಆರ್ ಆಲ್ಸೋ ಕಾಲ್ಡ್ ಅಸ್ ಮಾನ್ಸೂನ್ ಕ್ರಾಪ್ಸ್, ಮಳೆಗಾಲದ ಬೆಳೆಗಳು ಅಂತ ಕರಿತೀವಿ. ರಾಬಿ ಕ್ರಾಪ್ಸ್ನ ಚಳಿಗಾಲದ ಬೆಳೆಗಳು ಅಂತ ಕರಿತೀವಿ, ವಿಂಟರ್ ಕ್ರಾಪ್ಸ್ ಅಂತ. ಸೊ 22ರಲ್ಲಿ 14 ಖಾರಿಫ್ ಬೆಳೆಗಳು, 6 ರಾಬಿ ಬೆಳೆಗಳು, 2 ವಾಣಿಜ್ಯ ಬೆಳೆಗಳು. ವಾಣಿಜ್ಯ ಬೆಳೆಗಳು ಯಾವುದ್ಯಾವುದು? ಒಂದು ಸೆಣಬು, ಒಂದು ಕೊಬ್ಬರಿ. ಕ್ಲಾರಿಟಿ ಬಂದಿಲ್ಲ? ಡೆಫಿನೇಷನ್ ಆಫ್ MSP ಗೊತ್ತಾಗಿಲ್ಲ? ಮಾತಾಡ್ರಿ. ಓಕೆ, MSPನ ಕಟಾವು ಮಾಡ್ಬೇಕಾದ್ರೆ ಘೋಷಣೆ ಮಾಡ್ತಾರೆ, ಬಿತ್ತನೆ ಮಾಡ್ಬೇಕಾದ್ರೆ ಘೋಷಣೆ ಮಾಡ್ತಾರೆ? ಬಿತ್ತನೆ ಮಾಡೋಕ್ಕಿಂತ ಮುಂಚೆ, ಆಯಿತಾ. ಸರಿ, ಈಗ ಸ್ವಲ್ಪ ಟೆಕ್ನಿಕಲ್ ಡೀಟೇಲ್ಸ್ ಕೊಡ್ತೀನಿ, ನೋಡ್ರಿ ಇಲ್ಲಿ ಅಪ್ಪಾಜಿ ನೋಡಿಲಿ. ಈಗ MSPನ ನೋಡಿ, MSPನ ನಾನು ಹೇಳಿದೆ 22 ಬೆಳೆಗಳಿಗೆ ಕೊಡ್ತಾರೆ. MSPನ ಯಾವ ಬೆಳೆಗಳಿಗೆ ಕೊಡಬೇಕು, ಎಷ್ಟೆಷ್ಟು ಕೊಡಬೇಕು, ಇದನ್ನು ಡಿಸೈಡ್ ಮಾಡೋದು ಯಾರು ಅಂತಂದರೆ CACP ಅಂತ ಒಂದು ಸಂಸ್ಥೆ ಇದೆ, ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂತ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಡಿಸೈಡ್ ಮಾಡೋದು ಇವರು. ಡಿಸೈಡ್ ಮಾಡ್ಬಿಟ್ಟು ಇವ್ರು ಏನು ಮಾಡ್ತಾರೆ, ಭಾರತ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಓಕೆ, ಶಿಫಾರಸ್ ಮಾಡಿದ್ಮೇಲೆ ಅದನ್ನು ಘೋಷಣೆ ಬರೀ ರೆಕಮೆಂಡೇಶನ್ ಮಾತ್ರ ಮಾಡೋದು. ಓಕೆ, ರೆಕಮೆಂಡೇಶನ್ ಮಾಡೋದು. ಇದನ್ನು ಘೋಷಣೆ ಮಾಡೋದು ಯಾರು? ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಓಕೆ, ಇವರು ಡಿಕ್ಲೇರ್ ಮಾಡೋದು, ಘೋಷಣೆ ಮಾಡೋದು, ಆಯಿತಾ. ಸರಿ, ಇವ್ರು ಘೋಷಣೆ ಮಾಡಿದ್ಮೇಲೆ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಯಾರು? ಇಟ್ ಈಸ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಓಕೆ, ಇವರು ಪ್ರೊಕ್ಯೂರ್ ಮಾಡೋದು, ಕೊಂಡ್ಕೊಂಡು. MSP ಹಿಂಗೆ ವರ್ಕೌಟ್ ಆಗೋದು. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಸೊ MSPಯನ್ನು ಶಿಫಾರಸ್ ಮಾಡೋದು ಯಾರು? ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್. ನಾನು ಹೇಳ್ತೀನಿ ನೋಡ್ರಿ, ಲೈಫಲ್ಲಿ ನೀವು ಯಾವುದನ್ನು ಬೇಕಾದ್ರೂ ತಮಾಷೆಗೆ ತಗೊಳ್ರಿ, ಕಂಟೆಂಟ್ನ ಸೀರಿಯಸ್ಸಾಗಿ ತಗೊಳ್ಳೇಬೇಕು.
ನಾನು ತಮಾಷೆ ಮಾಡ್ತೀನಿ, ನಾನು ಇಲ್ಲೊಂದು ಮೋಟಿವೇಶನ್ ಮಾಡ್ತಿರ್ತೀನಿ, ಬಟ್ ಐ ವಿಲ್ ನೆವರ್ ಕಾಂಪ್ರಮೈಸ್ ವಿತ್ ಕಾಂಟೆಂಟ್. ಆಮೇಲೆ 3 ದಿನನೂ ಕಂಟಿನ್ಯೂಸ್ ಆಗಿ ಬರ್ರಿ. ಇವತ್ತು ನಾಳೆ ಶುಕ್ರವಾರ ರಜಾ, ಶುಕ್ರವಾರ ನನಗೆ ಕ್ಲಾಸ್ ತಗೊಳ್ಳೋದು, ಮತ್ತು ಶನಿವಾರ. ಸೊ ಏಪ್ರಿಲ್ 23ನೇ ತಾರೀಕಿಂದ ಹಿಡಿದು ಮೇ 15ನೇ ತಾರೀಕುವರೆಗೂ ಎಲ್ಲ ಕವರ್ ಮಾಡೋಣ. ಆಮೇಲೆ ಇಲ್ಲಿ ಕೂತಿರೋರು ನಾನೇನು ಹೇಳ್ತೀನಿ, ನೀವು 2025 ಬಿಟ್ಟಾಕಿ ಕರೆಂಟ್ ಅಫೇರ್ಸ್, ತಲೆ ಕೆಡಿಸ್ಕೊಬೇಡಿ. 2026 ಜಾನಿಂದ ತಗೊಳ್ಳಿ. ಓಕೆ, ಜಾನ್ ಅಂದರೆ ನೀವು ಫೆಬ್ರವರಿ ಮಂತ್ ಮ್ಯಾಗ್ಝಿನಿಂದ ಶುರು ಮಾಡಿದ್ರೂ ಆಗುತ್ತೆ. ಬಿಕಾಸ್ ಜನವರಿ ಮಂತ್ ಮ್ಯಾಗ್ಝಿನ್ ಏನಿದೆ ಅದು ಡಿಸೆಂಬರ್ ಕಾಂಟೆಂಟ್ ಇರುತ್ತೆ. ಡಿಸೆಂಬರ್ ಕಾಂಟೆಂಟ್ ಫೆಬ್ರವರಿ, ಮಾರ್ಚು, ಏಪ್ರಿಲು, ಮೇ 4 ತಿಂಗಳಿಂದ ಶುರು ಮಾಡಿ. ಓಕೆ, ಸಂಬಂಧಪಟ್ಟಿದ್ದು ಈಗ ನೀವು ಸರ್ ನಾನು ಫೆಬ್ರವರಿಯಿಂದ ಎಲ್ಲ ಕ್ಲಾಸಸ್ಸು ಅಟೆಂಡ್ ಮಾಡಿದ್ದೀನಿ, ವೆಲ್ ಆ್ಯಂಡ್ ಗುಡ್. ಓಕೆ, ಮಾಡಿಲ್ವಾ? ಯೂಟ್ಯೂಬಲ್ಲಿ ಕ್ಲಾಸಸ್ ಇದಾವೆ. ಓಕೆ, ಯೂಟ್ಯೂಬಲ್ಲಿ ಕ್ಲಾಸ್ ಒಂದೇ ಸ್ಟ್ರೆಚ್ಚಲ್ಲಿ ಕೂತ್ಕೊಂಡು 3 ಅವರ್ ಯೂಟ್ಯೂಬ್ ವೀಡಿಯೋಸ್ ನೋಡೋದು ಕಷ್ಟ. ಯು ಪ್ಲ್ಯಾನ್ ಯುವರ್ ಡೇ ದಟ್ ಡೈಲಿ 45 ಮಿನಿಟ್ಸ್, 30 to 45 ಮಿನಿಟ್ಸ್ ಯಾವ್ದ್ಯಾವ್ದು ಕವರ್ ಮಾಡಿಲ್ಲ ನೋಡ್ಕೊಂಡು ಬನ್ನಿ. ಒಂದು ಟೈಮ್ ಟೇಬಲ್ ಹಾಕೊಂಡು, ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಹೊತ್ತೆಲ್ಲ ನೀವು ಕ್ಲಾಸಲ್ಲಿ ಇರ್ತೀರ, ಸಂಜೆ ಹೊತ್ತು ಹೋಗಿ ಲೈಬ್ರರಿಲಿ ಓದ್ತೀರ, ರಾತ್ರಿ ಮಲಗೋಕ್ಕಿಂತ ಮುಂಚೆ ನಿದ್ದೆ ಬರೋ ಟೈಮಲ್ಲಿ, ಬಿಕಾಸ್ ನಿದ್ದೆ ಬಂದಾಗ ಓದೋಕ್ಕಾಗಲ್ಲ, ಕೇಳ್ಬೋದು, ಅಟ್ಲೀಸ್ಟ್ ಕೇಳ್ಬೋದು. ಮ್ಯಾಗ್ಝಿನ್ಸ್ ಇಟ್ಕೊಂಡು, ಮ್ಯಾಗ್ಝಿನ್ಸ್ ಪಕ್ಕದಲ್ಲಿ ಇಟ್ಕೊಂಡು ಜಸ್ಟ್ ಕ್ಲಾಸ್ ಕೇಳ್ಕೊಂಡು ಹೋಗಿ. ಡೈಲಿ ಅರ್ಧ ಗಂಟೆ 3/4 ಗಂಟೆ ಟೈಮ್ ಕೊಟ್ಟರೆ ಭಾಳ ತಿಂಗಳಾಗಿರೋದು, 4 ತಿಂಗಳಾಗಿರೋದು. ಫೆಬ್ಬು, ಮಾರ್ಚು, ಏಪ್ರಿಲು, ಮೇ, ಫೆಬ್ಬು, ಮಾರ್ಚು, ಏಪ್ರಿಲು, ಮೇ ಆರಾಮಾಗಿ. ಅರ್ಥ ಆಗ್ತಿದೆಯಾ? ಎಸ್ ಆರ್ನು? ಹಾಂ. ಅದ್ರಲ್ಲಿ ನಾನೀಗ ಇದು ಯಾವ ಮಂತಿದ್ದು, ಇದು ಮೇ ಮಂತು. ನಾನು ಜೂನ್ ಮ್ಯಾಗ್ಝಿನ್ ಕ್ಲಾಸಸ್ ಮಾಡಕತ್ತೀನಿ ಇವಾಗ. ಈಗ ಮಾಡಿರೋ ಕ್ಲಾಸಸ್ಸಲ್ಲಿ ಯಾವ ಮಂತಿಗೆ ಬರ್ತಾವೆ? ಜೂನ್ ಮಂತ್ ಮ್ಯಾಗ್ಝಿನಿಗೆ ಬರ್ತಾವೆ. ಸೊ ಪಟ 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 ಮುಗಿಸ್ಕೋಬೇಕು. ಡೈಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಕೊಟ್ಟರು ಸಾಕು. ಕ್ಲಾಸು ಮುಗಿತಾವೆ, ಮ್ಯಾಗ್ಝಿನ್ ಮುಗಿತಾವೆ, 2 ಪ್ಯಾರಲಲ್ಲಿ ಮುಗ್ದೋಗ್ತವೆ. ಅರ್ಥ ಆಯ್ತಾ? ಮಾಡ್ತೀರಾ ಇಲ್ಲ? ನೋಡ್ರಿ, ನಾನು ಹೇಳಬೇಕಾದ್ರೆ ಸಿಂಪಲ್, ನಿಮಗೆ ಮಾತ್ರ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ. ಇಲ್ಲಿ ಆಫ್ಲೈನಲ್ಲಿ ಒಂದು 100-150 ಜನ ಕೂತಿರ್ತೀರ. ಒಂದೊಂದು ವೀಡಿಯೋ 6K ಇಂದ 5 to 6K ಹೋಗುತ್ತೆ. ಒಂದೊಂದು ವೀಡಿಯೋ 6,000 ಜನ ಕ್ಲಾಸ್ ಕೇಳ್ತಿರ್ತಾರೆ. ಆಯಿತಾ? 6,000 ಜನ ಕಿವಿ ಮೇಲೆ ಬೀಳ್ತಿರುತ್ತೆ ಕ್ಲಾಸು. ಯಾರು ಸೀರಿಯಸ್ ಆಗ್ತಾ ಅಂತಿರ್ತಾರೋ ಅವ್ರು ಪಾಸ್ ಆಗ್ತಿರ್ತಾರೆ. ಯಾರು ಜಸ್ಟ್ ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಿರ್ತಾರೋ ಫೇಲ್ ಆಗ್ತಿರ್ತಾರೆ. ಪಾಸ್ ಆಗೋರು ಪಾಸ್ ಆಗ್ತಾನೆ ಇರ್ತಾರೆ, ಫೇಲ್ ಆಗೋರು ಫೇಲ್ ಆಗ್ತಾನೆ ಇರ್ತಾರೆ. ಪಾಸ್ ಆಗಿರೋರ ಲಿಸ್ಟಲ್ಲಿ ನೀವಿದ್ದೀರಾ, ಅದು ಮ್ಯಾಟ್ರ್ ಆಗೋದು. ಅರ್ಥ ಆಯ್ತಾ? ಟೇಕ್ ಇಟ್ ವೆರಿ ಸೀರಿಯಸ್ಲಿ. ಇನ್ನೇನು ಬಂತಲ್ಲ, ಇವತ್ತು ರೋಸ್ಟರ್ ಬಿಟ್ಟಿದ್ದಾರೆ ನೋಡಿ, ಇವತ್ತು ರೋಸ್ಟರ್ ಬಿಟ್ಟಿದ್ದಾರೆ, ಫಾರ್ಮುಲಾಸ್ ಎಲ್ಲ ಬಿಟ್ಟಿದ್ದಾರೆ. ಇನ್ನು ಜುಲೈ ಆಗಸ್ಟಿಗೆ ಸ್ಟಾರ್ಟ್ ಆಗ್ತದೆ. ಭಯ ಪಡಬೇಡಿ, ಸೀರಿಯಸ್ ಆಗಿ ತಗೊಳ್ಳಿ ಸಾಕು, ಭಯ ಪಡೋ ಅವಶ್ಯಕತೆ ಇಲ್ಲ. ಆಮೇಲೆ ನನಗೆ ಭಾಳ ಆಶ್ಚರ್ಯ ಅನ್ಸೋದು, ಇಡೀ ಚಂದ್ರಲೇಔಟ್ ಟು ವಿಜಯನಗರ ಎಲ್ಲಾದರೂ ಎಲ್ಲ ಹುಡುಗರು ಏನು ತಲೆ ಕೆಡಿಸ್ಕೊಂಡು ನೋಟಿಫಿಕೇಷನ್ ಆಗಿಲ್ಲ, ಓದಿರೋದು ಅಷ್ಟಾಗೆ ಐತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಎಷ್ಟು ಓದಿದ್ದೀನಿ, ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ವಾ, ರಿವಿಷನ್ ಮಾಡಿಲ್ವಾ, ನೋಟ್ಸ್ ಕರೆಕ್ಟಾಗಿ ಬರ್ಕೊಂಡಿಲ್ವಾ, ಕ್ಲಾಸ್ ಕರೆಕ್ಟಾಗಿ ಕೇಳಿಲ್ವಾ, PYQ ಸಾಲ್ವ್ ಮಾಡಿಲ್ವಾ, ಟೆಸ್ಟ್ ಸೀರೀಸ್ ಬರ್ದಿದ್ದೀನ ಇದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ನೋಟಿಫಿಕೇಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ನೋಟಿಫಿಕೇಷನ್ ಬಗ್ಗೆ ರೂಮರ್ಸ್ ಮಾತಾಡ್ತಾರಲ್ಲ, ಈಗ 90% ಜನ ದೇವರಣೆಗೂ ಸಿಲೆಬಸ್ ಮುಗಿಸಿರಲ್ವ. ಓಕೆ, KPSC ಬಗ್ಗೆ ಫುಲ್ ಸೀರಿಯಸ್ ಡಿಸ್ಕಷನ್ ಮಾಡೋದು, KPSC ಬಗ್ಗೆ ಆಮೇಲೆ ಫುಲ್ ತಲೆ ಕೆಡಿಸ್. ಈ ಸತಿ ಎಕ್ಸಾಮ್ KPSC ಕೊಡ್ತಾರ, KA ಕೊಡ್ತಾರ, ಹಿಂಗೆ ತಲೆ ಕೆಡಿಸ್ಕೊಂಡು ಡಿಬೇಟ್ ಮಾಡ್ತಿರ್ತಾರಲ್ಲ, ಅವ್ರು ಯಾರು ಓದಿರಲ್ಲ. ಓಕೆ, ಓದಿರೋನು ಡಿಬೇಟ್ ಮಾಡಲ್ಲ, ಬಿಕಾಸ್ ಅವ್ನು ಪಾಡಿಗೆ ಒಂದು ರಿವಿಷನ್ ಮಾಡ್ಕೊಂತಿರ್ತಾನೆ. ಅವ್ನು KPSCಗಾರು ಕೊಡಲಿ, KAಗಾದರೂ ಕೊಡಲಿ, ನಾನು ಓದ್ತೀನಿ ಅಂತ ಓದ್ತಿರ್ತಾನೆ. ಹೌದಾ ಇಲ್ಲ? ಸುಮ್ಮನೆ ಅಲ್ಲಿ ಆಚೆ ಕ್ಯಾರಿಡರ್ ನಿಂತ್ಕೊಂಡು ಮಾತಾಡೋಕ್ಕೇನು? ಏನಪ್ಪ ನೋಟಿಫಿಕೇಷನ್ನೇ ಆಗಲಿಲ್ಲ, ಓದಿರೋದು ಅಷ್ಟ್ರಾಗೆ ಐತೆ.
ಹಾಂ ಓಕೆ. ಅಲ್ಲ ಹೆಂಗೆ ಅಂದರೆ ಅರ್ಧ ಗಂಟೆ ಓದೋದು, ಇನ್ನು 1.5 ಗಂಟೆ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋದು. ಐರನ್ ಇದು ಅಂತ. ಆ ಡಿಸ್ಕಸ್ ಮಾಡೋಕ್ಕೆ ತಗೊಳ್ತಿರಲ್ಲ ಟೈಮ್, ಅದು ಓದೋದು ಕೊಟ್ಬಿಟ್ರೆ ಆರಾಮಾಗಿ ಪಾಸ್ ಆಗ್ತಾರೆ. ಆಮೇಲೆ ಲೈಬ್ರರಿಗೆ ಹೋಗೋದು, ಎಲ್ಲರೂ ಓದ್ತಾರೆ, ಅದು ಇಲ್ಲ. ಅವ್ರವ್ರ ಪಕ್ಕ ಕೂತ್ಕೊಂಡಾರಂತೆ. ವಾಟ್ ಟೈಮ್ ರೀ. ಒಂದು ಹೇಳ್ತೀನಿ ಕೇಳಿ, ಯಾರು ಯೂತ್ ಆಫ್ ದಿಸ್ ಕಂಟ್ರಿಗೆ ಒಂದು ಕಿವಿ ಮಾತು, ಓಕೆ, ಯಾರು ಕಾಸಿಪಿಂಗಲ್ಲಿ ಬ್ಯುಸಿಯಾಗಿರ್ತಾರೋ, ರೂಮರ್ಸಲ್ಲಿ ಬ್ಯುಸಿಯಾಗಿರ್ತಾರೋ, ಇನ್ನೊಬ್ಬರು ಪರ್ಸ್ನಲ್ ಲೈಫ್ ಬಗ್ಗೆ ಕ್ಯೂರಿಯಾಸಿಟಿ ತೋರಿಸ್ತಿರ್ತಾರೋ, ಓಕೆ, ಇನ್ನೊಬ್ಬರ ಬಗ್ಗೆ ಭಾಳ ಇಂಟ್ರೆಸ್ಟ್ ತೋರಿಸ್ತಿರ್ತಾರೋ, ಅಥವಾ ಇನ್ನೊಬ್ಬರು ಹಾಳಾಗಲಿ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಇವ್ರು ಯಾವತ್ತೂ ಜೀವನದಾಗ ಉದ್ಧಾರ ಆಗಲ್ಲ. ಇದು ಟ್ರುತ್. ಇದು ಟ್ರುತ್. ಆಕಾಶ ಭೂಮಿ ಆಗಲಿ, ಪಕ್ಕದಲ್ಲಿ ಪ್ರಳಯ ಆಗಲಿ, ಓಕೆ, ಏನಾದರೂ ಭೂಕಂಪ ಆಗಲಿ, ನೀವು ಕೂತ್ಕೊಂಡು ಡೆಡಿಕೇಟ್ದಾಗೆ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ಕಾಂಟೆಂಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಏನಾದ್ರು ಬದಲಾವಣೆ ಬರ್ತೈತಿ. ಆಮೇಲೆ ಗೊತ್ತಿರಲಿ, 22 ದಾಟ್ತಿದೆ ಅಂತಂದರೆ ಓಕೆ, ಮೆಚುರಿಟಿ ಕಡೆ ಹೋಗಬೇಕು, ಅಡಾಲಸನ್ಸ್ ಕಡೆಗೆ ಬರಬಾರ್ದು. ಅಲ್ಲ, ನಿಮ್ಮ ಮಜಾ ಮಾಡೋ ಫೇಸ್ ಮುಗ್ದಿದೆ ಅಂತ ನಾನು ಹೇಳೋದು ನಿಮಗೆ. ಬಟ್ ನಿಮ್ಗೆ ಹೆಂಗೆ ಗೊತ್ತಾ, ಮಜಾ ಮಾಡೋ ಫೇಸ್ ಮುಗ್ದಿದೆ ಅಂತ ಗೊತ್ತು, ಬಟ್ ಮನವರಿಕೆ ಆಗಿಲ್ಲ. ಗೊತ್ತಿರೋದಕ್ಕೂ ಮನವರಿಕೆ ಆಗೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಕಾಲೇಜಿಗೆ ಏನು ಮಾಡ್ತಿದ್ರಿ? ಎಂಜಾಯ್ ಮಾಡ್ತಿದ್ರಿ. ಕಾಲೇಜಾಗಿ ಇದ್ದು ಎಂಜಾಯ್ ಮಾಡಿಲ್ಲ ಅಂದ್ರೆ ನಿಮ್ಮಂಥ ನತದೃಷ್ಟ ಯಾರು? ಭಾಳ ಮಿಸ್ ಮಾಡ್ಕೊಂಡ್ರಿ ನಿಮ್ಮ ಯೂತ್ನ ಅಂತ. ಓಕೆ, ಬಟ್ ಈಗಲ್ಲ, ಆ ಫೇಸ್ ಕಂಪ್ಲೀಟ್ ಆಗಿದೆ. 2 ವರ್ಷ ಎಲ್ಲ ಪಕ್ಕಕ್ಕಿಟ್ಟು ಸ್ಯಾಕ್ರಿಫೈಸ್ ಮಾಡೋ ಏಜ್ ಇದು. ಎಲ್ಲ ಪಕ್ಕಕ್ಕಿಟ್ಟು ಸ್ಯಾಕ್ರಿಫೈಸ್ ಮಾಡೋ ಏಜ್ ಇದು. ಈ ಸ್ಯಾಕ್ರಿಫೈಸ್ ಅನ್ನೋ ವರ್ಡ್ ಭಾಳ ಮೀನಿಂಗ್ ಕೊಡುತ್ತೆ. ಮದುವೆ, ಮುಂಜಿ, ನಾಮಕರಣ, ಎಲ್ಲ ಪಕ್ಕಕ್ಕಿಟ್ಟು, ಬರ್ಡೇ, ಪಾರ್ಟಿ, ಗೀಟಿ ಎಲ್ಲ ಪಕ್ಕಕ್ಕಿಟ್ಟು, ಶಾಪಿಂಗು, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು ಎಲ್ಲ ಪಕ್ಕಕ್ಕಿಟ್ಟು ಸ್ಯಾಕ್ರಿಫೈಸ್ ಮಾಡೋ ಏಜ್ ಇದು. ಇನ್ನು 2 ವರ್ಷ ಮತ್ತೆ ಎಂಜಾಯ್ ಮಾಡೋದು ಇದ್ದೇ ಇರ್ತದೆ. ನೀವು ಜೀವನ ಪರ್ಯಂತ ಸನ್ಯಾಸಿಗಳಾಗಿ ಬದುಕಿ ಅಂತ ಯಾರು ಹೇಳೋದು. ಗೆಟ್ ಎ ಜಾಬ್ ಆ್ಯಂಡ್ ದೆನ್ ಎಂಜಾಯ್ ಅಗೇನ್. ಹೌದು, ಸಿಂಪಲ್. ಬೇಗ ಎಂಜಾಯ್ ಮಾಡಬೇಕು ಅಂದರೆ ಬೇಗ ಜಾಬ್ ತಗೋಬೇಕು. ಆಮೇಲೆ ಲಾಸ್ಟ್ ಒಂದೇ ಮಾತಾಡ್ತೀವಿ, ಒಂದೇ ಮಾತಲ್ಲಿ ಅಟ್ರಾಕ್ಷನ್ ಆಗೋದು ತಪ್ಪಲ್ಲ, ಎಕ್ಸ್ಪೆರಿಮೆಂಟೇಷನ್ ಮಾಡೋದು ತಪ್ಪು. ಬಾಟಮ್ ಲೈನ್, ಐ ನೇಲ್ಡ್ ಇಟ್. ಪ್ಲಸ್ ಅಟ್ರಾಕ್ಷನ್ ಆಗೋದು ತಪ್ಪಲ್ಲ, ಎಕ್ಸ್ಪೆರಿಮೆಂಟ್ ಮಾಡೋದು ತಪ್ಪು. ಟೈಮ್ ಐತೆ. ಓಕೆ, ಹಾಂ, ಪ್ರದೀಪೇಶ್ವರ್ ರೇಂಜಿಗೆ ಡೈಲಾಗ್ ಹೊಡಿಬೋದು. ನಂದಪ್ಪಂಗೋಸ್ಕರ ಒಂದು ಡೈಲಾಗ್ ಹೊಡಿತೀನಿ. ಹಾಂ, ಹೊಡಿಲ್ಲ ಗುರು, ಮೇಡಮ್ ಕ್ಯಾಮ್ರಾ ರೆಕಾರ್ಡ್ ಆಗ್ತೈತೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಹೇಳ್ತೀನಿ. ಓಕೆ, ಲಾಸ್ಟ್ಗೆ ಹೋಗ್ಬೇಕಾರೆ. ಹಾಂ, ಓಕೆ. ಹಾಂ, ಏನಾಯ್ತು ಇಲ್ಲಿ? ಸರಿ. ಸೊ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ರೆಕಮೆಂಡ್ ಮಾಡೋದು ಯಾರಪ್ಪ? CSC. ಓಕೆ, ಘೋಷಣೆ ಮಾಡೋದು ಯಾರಪ್ಪ? CCA, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ಪ್ರೊಕ್ಯೂರ್ ಮಾಡೋದು ಯಾರಪ್ಪ? ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಆಹಾರ ನಿಗಮ. ಸರ್ ಆಯ್ತು ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಒಂದು ಟೊಮೆಟೊ ಬೆಲೆ 5 ರೂಪಾಯಿ, ರೈತ ಖರ್ಚು ಮಾಡಿದ್ರೆ 5 ರೂಪಾಯಿ. ಸರಿ, ಬಟ್ ಬೆಲೆ ಎಷ್ಟಕ್ಕೆ ಬಿತ್ತು? 2 ರೂಪಾಯಿಗೆ ಬಿತ್ತು. ಸರ್ಕಾರ 5 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳುತ್ತೆ. ಓಕೆ, ಕೊಂಡ್ಕೊಂಡ ಮೇಲೆ ಅಪ್ಪಾಜಿ ನೋಡ್ರಿ, ಸರ್ಕಾರ 5 ರೂಪಾಯಿ ಕೊಟ್ಟು ಕೊಂಡ್ಕೊಂಡ ಮೇಲೆ ಅದನ್ನು ಏನು ಮಾಡ್ತಾರೆ ಸರ್? ಏನೂ ಮಾಡಲ್ಲ ನೋಡ್ರಿ. ಓಕೆ, ಸೊ ಸರ್ ಕೊಂಡ್ಕೊಂಡ ಮೇಲೆ ಪ್ಲೀಸ್ ಲಿಸನ್, ಸರ್ಕಾರ ಅದನ್ನು ಏನು ಮಾಡುತ್ತೆ ಸರ್? ಏನೂ ಮಾಡಲ್ಲ. ಅದನ್ನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗಡೆ ರೈತರಿಗೆ ಫ್ರೀಯಾಗಿ ಜನಕ್ಕೆ ಫ್ರೀಯಾಗಿ ಹಂಚ್ತಾರೆ. ನ್ಯಾಯಬೆಲೆ ಅಂಗಡಿಗಳು ಗೊತ್ತೇ ಇಲ್ಲ, ಎಸ್ ಆರ್ ನೋ? ಸೊ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗಡೆ ಫ್ರೀಯಾಗಿ ಹಂಚ್ತಾರೆ. ನೋಡಿ, ಈ ಯೋಜನೆಯನ್ನು ಅಂತ್ಯೋದಯ ಅನ್ನ ಯೋಜನಾ ಅಂತ ಕರೀತಾರೆ. ಆಯಿತಾ ಸರ್? ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನೋಡಿ, ಅಲ್ಲಿಂದ ನಾನು ಇಂಟರ್ಲಿಂಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ.
ಓಕೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗಡೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ಹಂಚಬೇಕು ಅಂತ ಹೇಳ್ತಕ್ಕಂಥ ಆ್ಯಕ್ಟ್ ಯಾವುದು? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 2013. ಏನು ಹೇಳುತ್ತೆ? ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013 ಏನು ಹೇಳುತ್ತೆ? ಭಾರತದಲ್ಲಿ ಬಡತನ, ಹಸಿವು, ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಿ ಆಹಾರ ಭದ್ರತೆಯನ್ನು ಒದಗಿಸುವುದು. ಪಾವರ್ಟಿ, ಹಂಗರ್, ಮಾಲ್ನ್ಯೂಟ್ರಿಷನ್ ಎರಾಡಿಕೇಟ್ ಮಾಡಿ ದೇಶಕ್ಕೆ ಬೇಕಾಗಿರೋಂಥ ಫುಡ್ ಸೆಕ್ಯೂರಿಟಿ ಕೊಡಬೇಕು ಅಂತ ಈ ಆ್ಯಕ್ಟ್ ಹೇಳುತ್ತೆ. ಈ ಆ್ಯಕ್ಟ್ ಹೇಳೋದಕ್ಕೇ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೆಳಗಡೆ ಯಾವ ಸ್ಕೀಮ್ ತರ್ತಾ ಇದ್ದೀವಿ? ಅಂತ್ಯೋದಯ ಅನ್ನ ಯೋಜನೆ. ಅಂತ್ಯೋದಯ ಅನ್ನ ಯೋಜನೆ ಕೆಳಗಡೆ 5 kg ಅಕ್ಕಿ ಕೊಡ್ತಾರೆ ಕೇಂದ್ರ ಸರ್ಕಾರದ್ದು. ಅದರಲ್ಲಿ ಸಿದ್ದರಾಮಯ್ಯನವರು ಇನ್ನೂ 5 kg ಆ್ಯಡ್ ಮಾಡಿಬಿಟ್ಟು ಯಾವ ಭಾಗ್ಯ? ಅನ್ನಭಾಗ್ಯ. ಅರ್ಥ ಆಯ್ತಾ? ಇದೆಲ್ಲ ಇಂಟರ್ಲಿಂಕೇಜಸ್. ಓಕೆ, ಈಗ ಇದರಲ್ಲಿ ಸರ್ ಇಷ್ಟೆಲ್ಲ ಮಾತಾಡಿದ್ದೀವಲ್ಲ, ಲಿಸನ್, ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ವಾ? ಈಗ ಇನ್ನೊಂದು ಮಾತಾಡೋಣ. FRP ಅಂತ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ. ಒಂದೇ ಒಂದು ಬೆಳೆ ಕೊಡೋದು ಶುಗರ್ ಕೇನ್. ಓಕೆ, ಸೊ ಒಂದೇ ಒಂದು ಬೆಲೆ ಕೊಡೋದು ಶುಗರ್ ಕೇನ್, ಕಬ್ಬಿಗೆ ಮಾತ್ರ ಕೊಡ್ತಾರೆ. ವಾಟ್ ಈಸ್ FRP? ಈಗ 1 ಕ್ವಿಂಟಾಲ್ ಕಬ್ಬಿಗೆ 300 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳೋಣ. 1 ಕ್ವಿಂಟಾಲ್ ಕಬ್ಬಿಗೆ 300 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸರ್ ರೈತರು ಏನು ಮಾಡ್ತಾರೆ? ಅದನ್ನು ಶುಗರ್ ಫ್ಯಾಕ್ಟ್ರಿ ತಗೊಂಡೋಗ್ತಾರೆ. ಆಗ ಶುಗರ್ ಫ್ಯಾಕ್ಟ್ರಿ ಅವರು 1 ಕ್ವಿಂಟಾಲ್ ಕಬ್ಬಿಗೆ 350 ರೂಪಾಯಿ ಕೊಡಲೇಬೇಕು. ಬೆಲೆ ಇರೋದು ಎಷ್ಟಪ್ಪ? ಇಲ್ಲಿ ಎಷ್ಟು ಕೊಡ್ತಿದ್ದಾರಪ್ಪ? ಎಷ್ಟು ಲಾಭ ಕೊಡ್ತಿದ್ದಾರೆ ಅಂದರೆ, ಸರ್ ಶುಗರ್ ಕೇನ್ ಒಂದಕ್ಕೆ ಮಾತ್ರ ಪ್ರೈಸ್ ಎಷ್ಟಿರುತ್ತೋ ಅದಕ್ಕೆ ಲಾಭ ಸೇರಿಸ್ಕೊಡ್ಬೇಕು. ಆಯಿತಾ? ಅಂದರೆ MSPಗೂ FRPಗೂ ಡಿಫ್ರೆನ್ಸ್ ಏನು ಅಂದರೆ, MSPಗೆ ಎಲಿಮೆಂಟ್ ಆಫ್ ಪ್ರಾಫಿಟ್ ಇರಲ್ಲ, ಇದಕ್ಕೆ ಎಲಿಮೆಂಟ್ ಆಫ್ ಪ್ರಾಫಿಟ್ ಇರುತ್ತೆ. ಸರ್ ಹಿಂಗೆ ಕೊಟ್ಟರೆ ಶುಗರ್ ಕೇನ್ ಕೇಳಿಸ್ಕೊಳ್ಳಿದೆ, ಶುಗರ್ ಕೇನ್ನ ನೀವು ಲಾಭ ಸೇರಿಸ್ಕೊಟ್ರೆ ಶುಗರ್ ಫ್ಯಾಕ್ಟ್ರಿಗೆ ಲಾಸ್ ಆಗಲ್ವ ಸರ್? ಆಗಲ್ಲ, ಶುಗರ್ ಫ್ಯಾಕ್ಟ್ರಿಗೆ ಲಾಸ್ ಆಗಲ್ಲ. ಯಾಕೆ? ಲಿಸನ್, ಅದು ಅರ್ಥ ಆಗಬೇಕು ಅಂದರೆ ನಿಮಗೆ ಅಪ್ಲಿಕೇಶನ್ಸ್ ಆಫ್ ಶುಗರ್ ಕೇನ್ ಗೊತ್ತಿರಬೇಕು. ಓಕೆ, ನಷ್ಟ ಆಗದ ಏಕೈಕ ಬೆಳೆ ಯಾವುದು? ಶುಗರ್ ಕೇನ್. ಯಾಕೆಂದರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ, ಗುಜರಾತಿಂದ ನಾರ್ತ್ ಈಸ್ಟ್ವರೆಗೆ ಸಕ್ಕರೆ ಶುಗರ್ ಕೇನ್ನ ಬಳಸ್ತಾ ಇರ್ತಕ್ಕಂಥ ಮನೆಯೇ ಇಲ್ಲ. ಏನು ನೋಡಿ ಅಪ್ಲಿಕೇಶನ್ ನೋಡಿ, ಶುಗರ್ ಕೇನ್ ನೀವು ಇದು ನೋಡಿ, ಇದರಲ್ಲಿ ಶುಗರ್ ಕೇನಲ್ಲಿ 2/3 ಆಫ್ ದ ಶುಗರ್ ಕೇನ್ ಎಲ್ಲಿಗೆ ಹೋಗುತ್ತೆ? ಕಲ್ ಸಕ್ಕರೆ ಮತ್ತು ಜಾಗ್ರಿ ಬೆಲ್ಲಕ್ಕೆ ಹೋಗುತ್ತೆ. 1/3 ಮಾತ್ರ ಶುಗರ್ ಆಗುತ್ತೆ. 2/3 ಆಫ್ ದ ಶುಗರ್ ಕೇನು ಬೆಲ್ಲ ಮತ್ತು ಕಲ್ ಸಕ್ಕರೆ ಬಳಕೆ ಆಗುತ್ತೆ. 1/3 ಶುಗರ್ ಹೋಗುತ್ತೆ. ಇದು ಬಿಟ್ಟು ಶುಗರ್ ಕೇನಲ್ಲಿ ಎಥನಾಲ್ ಇದೆ. ಓಕೆ, ಎಥನಾಲಿಂದ ನಾವು 2 ಪ್ರಿಪೇರ್ ಮಾಡ್ಬೋದು, ಒಂದು ಆಲ್ಕೋಹಾಲು, ಇನ್ನೊಂದು ಬಯೋಫ್ಯೂಯಲ್. ಶುಗರ್ ಕೇನಿಂದ ಎಥನಾಲ್ ತೆಗಿಬೋದು. ಸೊ ಎಥನಾಲಿಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಬೋದು, ಇನ್ನೊಂದು ಬಯೋಫ್ಯೂಯಲ್ಸ್ ಮಾಡ್ಬೋದು, ಬಯೋ ಪೆಟ್ರೋಲ್, ಬಯೋಡೀಸೆಲ್ ಮಾಡ್ಬೋದು. ಮತ್ತು ಶುಗರ್ ಕೇನ್ ಹಿಂಡಿದ ಮೇಲೆ ಬ್ಯಾಗೇಜ್ ಉಳ್ಕೊಳ್ಳುತ್ತಲ್ಲ, ಬ್ಯಾಗೇಜ್ ಈಸ್ ಅ ರಾ ಮೆಟೀರಿಯಲ್ ಫಾರ್ ಪೇಪರ್ ಮ್ಯಾನುಫ್ಯಾಕ್ಚರಿಂಗು. ಆಯಿತಾ? ಇನ್ನೊಂದು ಹೇಳ್ತೀನಿ ನೋಡಿ. ಓಕೆ ಸರ್, ನಾವೆಲ್ಲ ಓದಬೇಕಾದ್ರೆ ಇದು ಬರ್ತಿತ್ತು, ಏನಂತ, ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವ ರಾಷ್ಟ್ರ ಬ್ರೆಜಿಲ್, ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವಂಥ ರಾಷ್ಟ್ರ ಬ್ರೆಜಿಲ್, ಸಕ್ಕರೆಯ ನಾಡು ಬ್ರೆಜಿಲ್ ಅಂತ ಬರ್ತಿತ್ತು. ರೀಸೆಂಟಾಗಿ ವರದಿ ಬಂತು, ಬೈಪಾಸ್ಡ್ ಬ್ರೆಜಿಲ್ ಇನ್ ಶುಗರ್ ಪ್ರೊಡಕ್ಷನ್. ಓಕೆ, ಸಕ್ಕರೆಯ ನಾಡು ಬ್ರೆಜಿಲ್ ಅಲ್ಲ, ಭಾರತ. ಓಕೆ, ಭಾರತ ಸಕ್ಕರೆಯ ನಾಡು. ಸೊ ಇಂಡಿಯಾ ಇಸ್ ದ ಸ್ವೀಟೆಸ್ಟ್ ನೇಷನ್. ಇಂಡಿಯಾ ಇಸ್ ದ ಸ್ವೀಟೆಸ್ಟ್ ನೇಷನ್. ಹೆಂಗೆ ಗೊತ್ತಾಗುತ್ತೆ? ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ. ರೈಟ್, ಸರಿ. ಆಮೇಲೆ ಅತಿ ಹೆಚ್ಚು ಎಥನಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ 3ನೇ ರಾಷ್ಟ್ರ ಭಾರತ ಇವತ್ತು. ಆಯಿತಾ? ಹಂಗಾಗಿ ನಾವು ಶುಗರ್ ಕೇನ್ ಒಂದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ. ದಟ್ ಈಸ್ ಕಾಲ್ಡ್ ಅಸ್ FRP, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಹೇಳ್ತೀವಿ. ಆಯಿತಾ? ಈಗ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಅಗ್ರಿಕಲ್ಚರಲ್ ಕ್ರಾಪ್ಸ್. ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ನಿಮಗೆ, ಕ್ಲಿಯರ್ ಅರ್ಥ ಆಯ್ತಾ ಇಲ್ಲ? ಇದು ಎಸ್ ಆರ್ ನೋ ಬಾಸ್? ಮತ್ತು ಸಿಮಿಲರ್ ಅಗೇನ್ ಇಲ್ಲಿ ನೋಡ್ರ, ಇದರಲ್ಲಿ ನೋಡ್ರಿ, FRPಯನ್ನು ಘೋಷಣೆ ಮಾಡೋದು ಯಾರು? FRPಯನ್ನು ಘೋಷಣೆ ಮಾಡೋದು ಯಾರು?
ಘೋಷಣೆ ಮಾಡೋದು ಯಾರು? ಅಲ್ಲ ಸರಿ, FRP ಶಿಫಾರಸ್ ಮಾಡೋದು ಯಾರು? ಘೋಷಣೆ ಮಾಡೋದು ಯಾರು? ಪ್ರೊಕ್ಯೂರ್ ಮಾಡೋದು ಯಾರು? ಸೇಮ್. ಈಗ ನೋಡಿಗ ನಾನು ಆ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ, ಕೃಷಿ ಬೆಳೆಗಳನ್ನು ಯಾವ ರೀತಿ ಓದಬೇಕು ಅಂತ ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಅಲ್ವಾ? 2 ಕ್ರಾಪ್ ಮಾಡ್ತೀನಿ ನಿಮ್ಮ ಐಡಿಯಾ ಬರಲಿ ಅಂತ. ಒಂದು ಕಾಟನ್ನು, 2 ಶುಗರ್ ಕೇನ್. ಓಕೆ, ನೇಮ್ ಕಾಟನ್, ನೋಡಿ ಕ್ಲೈಮ್ಯಾಟಿಕ್ ಕಂಡೀಷನ್. ಓಕೆ, ಕ್ಲೈಮ್ಯಾಟಿಕ್ ಕಂಡೀಷನ್ಸಲ್ಲಿ 2 ಕಾಲಮ್ ಹಾಕೊಂಡಿರ್ತೀವಿ, ಒಂದು ರೈನ್ ಫಾಲು, ಒಂದು ಟೆಂಪ್ರೇಚರ್. ಓಕೆ, ಸೊ ರೈನ್ ಫಾಲ್ ಬಂದು 50 to 100 ಸೆಂಟಿಮೀಟ್ರ್ ಮಳೆ ಆಗಬೇಕು ಕಾಟನ್ಗೆ, ಹತ್ತಿಗೆ. ಟೆಂಪ್ರೇಚರ್ ಬಂದು 21 to 30 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು. ದಟ್ ಶೋಸ್ ದಟ್ ಮಾಡರೇಟ್ ಟೆಂಪ್ರೇಚರ್, ಮಾಡರೇಟ್ ರೈನ್ಫಾಲ್. ಹತ್ತಿ ಬೆಳೆಯೋಕ್ಕೆ ಮಾಡರೇಟ್ ಟೆಂಪ್ರೇಚರು, ಮಾಡರೇಟ್ ರೈನ್ಫಾಲ್. ವಿಪರೀತ ಮಳೆನೂ ಬೇಕಿಲ್ಲ, ವಿಪರೀತ ಬಿಸಿಲು ಬೇಕಿಲ್ಲ. ಆಯಿತಾ? ಸರಿ. ಸಾಯಿಲ್. ಓಕೆ, ಸಾಯಿಲ್ ಬಂದು ನೋಡಿ, ಆಲ್ವೇಸ್ ಬ್ಲ್ಯಾಕ್ ಸಾಯಿಲ್ ಇಸ್ ಗುಡ್. ಕಪ್ಪು ಮಣ್ಣು. ಬ್ಲ್ಯಾಕ್ ಸಾಯಿಲ್ ಇಸ್ ಆಲ್ಸೋ ಕಾಲ್ಡ್ ಅಸ್ ರೆಗರ್ ಸಾಯಿಲ್. ಕೇಳಿರ್ತೀರ, ಕಪ್ಪು ಮಣ್ಣನ್ನು ರೆಗರ್ ಸಾಯಿಲ್ ಅಂತ ಕೂಡ ಕರಿತೀವಿ. ಎಸ್ ಆರ್ ನೋ? ಆಯಿತು. ಈಗ ಟಾಪ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಇದಾವೆ ನೋಡಿ, ಇಲ್ಲಿ ನೇಮ್ ಆಯಿತು, ಕ್ಲೈಮ್ಯಾಟಿಕ್ ಕಂಡೀಷನ್ ಆಯಿತು, ಸಾಯಿಲ್ ಆಯಿತು. ಎಸ್ ಆರ್ ನೋ? ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವಂಥ ರಾಷ್ಟ್ರ ಭಾರತ. ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾಟನ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇಸ್ ಇಂಡಿಯಾ. ಓಕೆ, ಟಾಪ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಬಂದು ಫಸ್ಟು ಗುಜರಾತು, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಕರ್ನಾಟಕದ 3 ಪೊಸಿಷನಲ್ಲೂ ಇಲ್ಲ. ಗುಜರಾತು, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಆಯಿತಾ? ಆಮೇಲೆ ಸಾಮಾನ್ಯವಾಗಿ ಕಾಟನಲ್ಲಿ ಕಂಡು ಬರ್ತಕ್ಕಂಥ ಡಿಸೀಸ್ ಯಾವುದು? ಪಿಂಕ್ ಬಾಲ್ವಾಮ್ ಡಿಸೀಸ್. ಆಯಿತಾ? ರೈಟ್. ಈಗ ಕರೆಂಟ್ ಅಫೇರ್ಸ್ ಕನೆಕ್ಟ್ ಮಾಡ್ತೀನಿ. ಇಷ್ಟೊತ್ತು ನಾವು ಓದಿದ್ದೆಲ್ಲ ಸ್ಟ್ಯಾಟಿಕ್. ನೋಡಿ, ಲಿಸನ್. ಅತಿ ಹೆಚ್ಚು ಹತ್ತಿಯನ್ನು ಉತ್ಪಾದಿಸುವಂಥ ರಾಷ್ಟ್ರ ಭಾರತ. ಕಾಟನ್ ಇಸ್ ಅ ರಾ ಮೆಟೀರಿಯಲ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಹೌದಾ ಇಲ್ಲ? ಕಾಟನ್ ಇಸ್ ಎ ರಾ ಮೆಟೀರಿಯಲ್ ಫಾರ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಓಕೆ, ಆ್ಯಂಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಗೊತ್ತಿರಲಿ, ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ 2ನೇ ಕ್ಷೇತ್ರ ಟೆಕ್ಸ್ಟೈಲ್ ಆಫ್ಟರ್ ಅಗ್ರಿಕಲ್ಚರ್. ಕೃಷಿಯ ನಂತರದಲ್ಲಿ ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡತಕ್ಕಂಥ 2ನೇ ಕ್ಷೇತ್ರ ಜವಳಿ ಕ್ಷೇತ್ರ. ಅರ್ಥ? ಕಾಟನ್. ಹಾಂ, ಹಾಗಾಗಿ ನಾವು ಭಾರತದಲ್ಲಿ ಕಾಟನ್ ಏನು ಬೆಳಿತೀವಲ್ಲ ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಓಕೆ, ಸೊ ಭಾರತದಲ್ಲಿ ಏನು ಕಾಟನ್ ಬೆಳಿತೀವಲ್ಲ ಅದನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಭಾರತದಿಂದ ಏನು ಕಾಟನ್ ಎಕ್ಸ್ಪೋರ್ಟ್ ಆಗುತ್ತೆ ಅದಕ್ಕೊಂದು ಬ್ರ್ಯಾಂಡ್ ನೇಮ್ ಕೊಟ್ಟಿದ್ದೀವಿ. ಇಟ್ ಈಸ್ ಕಾಲ್ಡ್ ಅಸ್ ಕಸ್ತೂರಿ ಕಾಟನ್ ಅಂತ. ಭಾರತದ ಕಾಟನ್ದು ಬ್ರ್ಯಾಂಡ್ ನೇಮ್ ಇದೆ, ಸರ್ಕಾರ ಕೊಟ್ಟಿರೋದು, ಕಸ್ತೂರಿ ಕಾಟನ್ ಅಂತ. ಆಮೇಲೆ ಸೊ ಭಾರತದಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚು ಮಾಡಲಿಕ್ಕೋಸ್ಕರ ನಾವು ಕೈಗೊಂಡಿರುವಂಥ ಕ್ರಾಂತಿ ಕಾಪಸ್ ಕ್ರಾಂತಿ ಅಂತ. ಕಾಪಸ್ ಅಂದರೆ ಹತ್ತಿ ಅಂತ. KAPAS, ಕಾಪಸ್ ಕ್ರಾಂತಿ. ಫಾರ್ ಎಕ್ಸಾಂಪಲ್, ನಾವು ಧಾನ್ಯಗಳನ್ನು ಬೆಳೀಲಿಕ್ಕೆ ಹಸಿರು ಕ್ರಾಂತಿ, ಹಾಲು ಉತ್ಪಾದನೆ ಮಾಡಲಿಕ್ಕೋಸ್ಕರ ಶ್ವೇತ ಕ್ರಾಂತಿ. ಆ ಥರ ಇದು ಕಾಪಸ್ ಕ್ರಾಂತಿ. ಹತ್ತಿ ಉತ್ಪಾದನೆಯನ್ನು ಹೆಚ್ಚಿಸಲು ನಾವು ಕೈಗೊಂಡಿರ್ತಕ್ಕಂಥ ಕೃಷಿ ಕ್ರಾಂತಿ ಯಾವುದೋ? ಕಾಪಸ್ ಕ್ರಾಂತಿ. ಓಕೆ, ಈಗ ಇಲ್ಲಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಓಕೆ, ಹತ್ತಿಗಳಲ್ಲಿ, ಓಕೆ, ಕಾಟನ್ನಲ್ಲಿ ಡಿಫ್ರೆಂಟ್ ವೆರೈಟಿಗಳನ್ನು ಡೆವಲಪ್ ಮಾಡಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂಥ ರಾಷ್ಟ್ರೀಯ ಯೋಜನೆ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ. ಅರ್ಥ ಆಗ್ತಿದೆಯಾ? ಎಸ್ ಆರ್ ನೋ? ಇನ್ನೊಂದು ಹೇಳ್ತೀನಿ, ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮೈ ವರ್ಡ್ಸ್. ಓಕೆ, ಇಲ್ಲಿವರೆಗೂ ಅನುಮೋದನೆಗೊಂಡಿರ್ತಕ್ಕಂಥ ಏಕೈಕ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಯಾವುದು? BT ಕಾಟನ್. ಈಗ ಕೆಲವರು ಕನ್ಫ್ಯೂಷನ್ ಇರುತ್ತೆ, ಸರ್ BT ಬ್ರಿಂಜಾಲ್ ಇಲ್ವಾ? ಇಲ್ಲ. ಓಕೆ, ಸೊ ನೋಡಿಲಿ ಪ್ಲೀಸ್, BT ಬ್ರಿಂಜಾಲ್
ನಾನು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ಅನುವಂಶವಾಗಿ ಮಾರ್ಪಾಡಾಗಿರ್ತಕ್ಕಂಥ ಸಸ್ಯಗಳ ಬಗ್ಗೆ BT ಬ್ರಿಂಜಾಲ್ ಆಗಿರ್ಬೋದು, ಓಕೆ, ಅಥವಾ GM ಮೈಸ್ ಆಗಿರ್ಬೋದು, ಅಥವಾ GM ಮಸ್ಟರ್ಡ್ ಆಗಿರ್ಬೋದು. ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. BT ಬದನೆಕಾಯಿ, ಓಕೆ, GM ಮಸ್ಟರ್ಡ್ ಸಾಸಿವೆ, ಸಾಸಿವೆ, ಆಮೇಲೆ GM ಮೈಸ್ ಜೋಳ ಯಾಕೆ ತಡೆ ಕೊಟ್ಟಿದೆ ಗೊತ್ತಾ? ಅದು ತಿನ್ಬೋದು. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ತಿಂದರೆ ಆರೋಗ್ಯನ ಏರುಪೇರಾದ್ರೆ ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಇವೆಲ್ಲ ನೋಡಿ, BT ಬ್ರಿಂಜಾಲು, ಜೆನೆಟಿಕ್ ಮೈಸು ಮತ್ತು ಮಸ್ಟರ್ಡ್ ಆಯ್ತು, ಏನು ಊಟ ಮಾಡೋಂಥ ವಸ್ತುಗಳು. ಇವೆಲ್ಲ ಲ್ಯಾಬ್ರೇಟರಿನಲ್ಲಿ ಕಂಡಿಡಿದವ್ರು ಇದನ್ನು, ಓಕೆ, ಪೂರ್ತಿ ಪ್ರಮಾಣದ ಲ್ಯಾಬಲ್ಲೇ ಗ್ರೋ ಮಾಡಿರೋದು. ಇದನ್ನ ತಿಂದ್ರೆ ಹೆಚ್ಚು ಕಮ್ಮಿ ಆದರೆ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. ಆದರೆ ಯಾರು ಹತ್ತಿ ತಿನ್ನಲ್ಲ, ಮೈ ಮೇಲೆ ಹಾಕಂತಾರೆ. ಆಯಿತಾ? ಹಾಗಾಗಿ ಇಲ್ಲಿವರೆಗೂ ಸರ್ ಅನುಮೋದನೆಗೊಂಡಿರ್ತಕ್ಕಂಥ ಏಕೈಕ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಯಾವುದೋ? BT ಕಾಟನ್. ನಾನು ಹೇಳೋದು ಅರ್ಥ ಆಯ್ತೇನ್ರಿ? ಓಕೆ, ಸೊ ಇದು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ. BT ಬ್ರಿಂಜಾಲು, ಓಕೆ, ಜೆನೆಟಿಕಲಿ ಮಾಡಿಫೈಡ್ ಮೈಸು, ಜೆನೆಟಿಕಲಿ ಮಾಡಿಫೈಡ್ ಮಸ್ಟರ್ಡ್. ಆಯಿತಾ? ಇನ್ನೊಂದು ಕ್ವಶನ್ ಕೇಳ್ತೀನಿ. ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಿಗೆ ಅಪ್ರೂವಲ್ ಕೊಡ್ತಕ್ಕಂಥ ಸಂಸ್ಥೆ ಯಾವುದು? ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ. ಜೆನೆಟಿಕಲ್ ಇಂಜಿನಿಯರಿಂಗ್ ಅಪ್ರೈಸಲ್ ಕಮಿಟಿ ಅಂತ, ವಿತ್ ಫಂಕ್ಷನ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್. ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ ಅಂತ ಬರ್ಬಿಟ್ಟಿದೆ. ಆಮೇಲೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ನೋಡಿ. ಈ ಕರೆಕ್ಟಾಗಿ ಹೇಳ್ರಿ, ಸೆಲ್ಫ್ ಸ್ಟಡಿ ಮಾಡಿದ್ರೆ ಇಷ್ಟು ಟಾಪಿಕ್ಸ್ನ ಇಂಟರ್ಲಿಂಕ್ ಮಾಡೋಕ್ಕಾಗತ್ತಾ? ಆಗತ್ತೇನ್ರಿ? ರೈಟ್. ಸೊ ಅಲ್ಲಿಗೆ ಇವಾಗ ಇದು ಮುಗೀತು. ಬಿಟ್ಟು ನೋಡಿ, ಎಲ್ಲ ಮಾತಾಡಿದ್ದೀವಿ. ನಾನು ಏನೇನು ಮಾತಾಡಿದ್ದೀನಿ ಎಲ್ಲ ನೋಟ್ಸಾಗಿರ್ತಾವೆ. ಆಯಿತಾ? ಸರಿ. ಆಮೇಲೆ ಕಾಟನ್ ಈಸ್ ಆಲ್ಸೋ ಕಾಲ್ಡ್ ಅಸ್ ವೈಟ್ ಗೋಲ್ಡ್. ಸರಿ, ಇದಾಯ್ತಾ? ಇನ್ನೊಂದು ನಿಮಿಷ, ಇದೆಲ್ಲ ಶುಗರ್ ಕೇನ್ ಅವನಿಗೆ. ಹಾಂ ನೋಡಿ, ಇಲ್ಲಿ ಶುಗರ್ ಪ್ರೊಡಕ್ಷನ್ ಬಗ್ಗೆ ಓಕೆ, ಶುಗರ್ ಕೇನ್ ಮಾತಾಡೋಣ ಈಗ. ಶುಗರ್ ಕೇನ್ ನೋಡಿ, ಶುಗರ್ ಕೇನ್ದು ಹೆಸರು ಶುಗರ್ ಕೇನ್. ಸರ್ ನೇಮ್ ಶುಗರ್ ಕೇನ್. ಕ್ಲೈಮ್ಯಾಟಿಕ್ ಕಂಡೀಷನ್ಸು ನೋಡಿ, ತಾಪಮಾನ 21 to 27, ಮಳೆ 75 to 150. Again it shows that moderate temperature, moderate rainfall. ಬಟ್ ಶುಗರ್ ಕೇನ್ ಹಲವಾರು ರೀತಿಯ ಮಣ್ಣುಗಳು ಬೆಳಿಬೋದು. ಓಕೆ, ಸೊ ಒಂದೇ ಮಣ್ಣು ಬೇಕು ಅಂತೇನಿಲ್ಲ. ಲೋಮಿ ಸಾಯಿಲ್, ಕ್ಲೇ ಸಾಯಿಲ್, ಬ್ಲ್ಯಾಕ್ ಸಾಯಿಲ್, ಬ್ರೌನ್ ಸಾಯಿಲ್, ರೆಡ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಆಲ್ಮೋಸ್ಟ್ ಆಲ್ ದ ಸಾಯಿಲ್ ಕಂಡೀಷನ್ಸಲ್ಲಿ ಶುಗರ್ ಕೇನ್ ಬೆಳಿಬೋದು. ಆಯಿತಾ? ಸರಿ. ಶುಗರ್ ಕೇನನ್ನು ಅತಿ ಹೆಚ್ಚು ಉತ್ಪಾದಿಸುವಂಥ ರಾಷ್ಟ್ರ ಯಾವುದು? ಭಾರತ. ಓಕೆ, ಭಾರತ. ಸೊ ಸ್ಟೇಟ್ಸ್ ಅಂತ ಬಂದಾಗ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ. ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಆಯಿತಾ? ಅದು ಬಿಟ್ಟು ಶುಗರ್ ಕೇನ್ ಯೂಸರ್ಸ್ ಏನೋವೆಲ್ಲ ಮಾತಾಡಿದ್ರು. ಎವ್ರಿಥಿಂಗ್ ವಿ ಹ್ಯಾವ್ ಸ್ಪೋಕ್. ಓಕೆ, FRP ಎಲ್ಲ ಮಾತಾಡಿದೆ. ಕ್ಲಿಯರ್ ಅಂದರೆ? ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ಅಗ್ರಿಕಲ್ಚರಲ್ ಕ್ರಾಪ್ಸ್.